ಈ ನಾರ್ತ್ ಬ್ಯಾಂಕ್ ಆಫ್ ತುಂಗಭದ್ರ ಏನಿದೆಯಲ್ಲ, ಈಗ ನಾವು ತುಂಗಭದ್ರ ಈಚೆ ಇದ್ದೀವಿ, ಉತ್ತರಕ್ಕಿದ್ದೀವಿ. ಸೊ ಈ ಭಾಗ ನಾವು ಗೋ ಬ್ಯಾಕ್ ಟು ಮೈಥಾಲಜಿಕಲ್ ಅಂತಂದರೆ ಕಿಷ್ಕಿಂಧ. ಸೊ ಕಿಷ್ಕಿಂಧ ಅನ್ನೋದು ಒಂದು ಇಟ್ಸ್ ಅ ಲ್ಯಾಂಡ್ ಆಫ್ ವಾನರ್. ಇಲ್ಲಿ ವಾನರ ಸೈನ್ಯ ಇದ್ದಿದ್ದ ಜಾಗ, ಜೊತೆಗೆ ಇಲ್ಲಿ ವಾಲಿ ಸುಗ್ರೀವ್ ಇದ್ದಿದ್ದ ಜಾಗ ಆಗಿರ್ಬೋದು. ಜೊತೆಗೆ ಇದು ಹನುಮಂತನ ಹುಟ್ಟಿದ ನಾಡು. ನೀವು ಇರ್ತಕ್ಕಂಥ ಕಿಷ್ಕಿಂಧ ಕ್ಷೇತ್ರದಲ್ಲಿ ಇದು ಒಂದು ಹನುಮಂತನ ಹುಟ್ಟಿದ ನಾಡು. ಒಂದು ಪವಿತ್ರ ಒಂದು ಕ್ಷೇತ್ರ, ಇದು ಪುಣ್ಯಕ್ಷೇತ್ರ. ಅದಕ್ಕೆ ಭಾಳಷ್ಟು ಉತ್ತರ ಭಾರತ ಕಡೆಯಿಂದ ಭಾಳಷ್ಟು ಪಿಲ್ಗ್ರಿಮ್ಸ್ ಬರ್ತಾರೆ. ಸರ್, ಅದ್ರ ಕುರುಹುಗಳು ಏನಾದರೂ ನೋಡ್ಬೋದು? ಅಫ್ಕೋರ್ಸ್ ಕುರುಹುಗಳು ಅಂತಂದರೆ ಈಗ ನಮ್ಮ ಬೆಟ್ಟ ಇದೆ, ಅಂಜನಾದ್ರಿ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಅಲ್ಲಿ ಅದಕ್ಕೆ ನಾವು ಅಂಜನಾದ್ರಿ ಪರ್ವತ ಅಂತ ಕರಿತೀವಿ. ಯಾಕೆ ಅಂಜನಾದ್ರಿ ಪರ್ವತ ಅಂತಂದರೆ ಅಲ್ಲಿ ಅಂಜನಾದೇವಿ ಕೇಸರಿ ಪುತ್ರ ಅಂತಲೂ ಕರೀತಾರೆ, ವಾಯುಪುತ್ರ ಅಂತ ಕರೀತಾರೆ, ಮಾರುತಿ, ಬೇರೆ ಬೇರೆ ಹೆಸರಲ್ಲಿ ಅವ್ರು ಕರೀತಾರೆ. ಸೊ ಅಂಜನಾದೇವಿ ಅಲ್ಲಿ ತಪಸ್ ಮಾಡಿರ್ತಾಳೆ ಆ ಬೆಟ್ಟದ ಮೇಲೆ. ಸೊ ಶಿವನ ಹೋಲಿಸಿಕೊಂಡು ಶಿವನು ಹನುಮಂತನ ರೂಪವಾಗಿ ಬಂದು ಜನ್ಮ ನೀಡಿದಂಥೇಳಿ ನಮಗೆ ಒಂದು ಉಲ್ಲೇಖ ಇದೆ. ಅದಕ್ಕೆ ನಾವು ಅಂಜನಾದ್ರಿ ಅದನ್ನು ನಾವು ಹನುಮಂತನ ಹುಟ್ಟಿದ ಜಾಗ ಅಂತ ಹೇಳ್ತೇವೆ. ಸೊ ಬರ್ತ್ ಪ್ಲೇಸ್ ಆಫ್ ಹನುಮಾನ್ ಅಂತ ಹೇಳ್ತೀವಿ. ಅದಾದ ನಂತರ ಋಷಿಮುಖ ಪರ್ವತ ಇದೆ. ಇದ್ದಂಥ ಜಾಗಗಳು. ಜೊತೆಗೆ ಆ ಋಷಿಮುಖ ಪರ್ವತದಲ್ಲಿ ಯಾವಾಗ ರಾವಣ ಸೀತನ ಅಪಹರಣ ಮಾಡಿಕೊಂಡು ಈ ಕಿಷ್ಕಿಂಧ ಮುಖಾಂತರ ತಗೊಂಡು ಹೋಗ್ತಿರ್ತಾನೆ, ಹೋಗುವಾಗ ತನ್ನಿರ್ತಕ್ಕಂಥ ಆಭರಣಗಳನ್ನ ಡ್ರಾಪ್ ಮಾಡ್ತಾಳೆ. ಡ್ರಾಪ್ ಮಾಡಿದ್ದು ಸಡನ್ಲಿ ಆಭರಣಗಳು ಬಂದು ಆ ಋಷಿಮುಖ ಪರ್ವತದಲ್ಲಿ ಬಂದು ಬೀಳ್ತವೆ. ಅಲ್ಲಿ ಒಬ್ಬ ವಾನರ ಇರ್ತಾನೆ, ಸುಗ್ರೀವ. ಸೊ ಸುಗ್ರೀವ್ ಸಿಗ್ತವೆ. ಅವಾಗ ಅದು ಗೊತ್ತಾಗೋದಿಲ್ಲ, ಅದು ವಾನರ ಏನಾಯ್ತು ಅಂತಂದು ಒಂದು ಗುಹೆಯಲ್ಲಿ ಬಚ್ಚಿಡ್ತಾನೆ. ಸೊ ಆವಾಗ ಈ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತನ ಹುಡುಕ್ಲಿಕ್ಕೆ ಬಂದಾಗ ಈ ಕಿಷ್ಕಿಂಧಕ್ಕೆ ಬರ್ತಾರೆ. ಆವಾಗ ಇಲ್ಲಿ ಈ ವಾಲಿ ಸುಗ್ರೀವದ ಮಧ್ಯದಲ್ಲಿ ಕೆಲವೊಂದು ಬಿರುಕು ಇರುತ್ತೆ. ಜೊತೆ ಇರೋಂಗಿಲ್ಲ ಅವರಿಗೆ. ವಾಲಿಗೆ ಬೇರೆ ಕಡೆ ಇರ್ತಾನೆ, ಸುಗ್ರೀವ ಬೇರೆ ಕಡೆ ಇರ್ತಾನೆ. ಸೊ ಅವಾಗ ಇವರು ರಾಮ ಲಕ್ಷ್ಮಣ ಬಂದಾಗ ಅನುಮಾನ ಆಗುತ್ತೆ ಸುಗ್ರೀವಿಗೆ. ಆವಾಗ ಹನುಮಂತ ಒಂದು ರೂಪದಲ್ಲಿ ಹೋಗಿ ಅವ್ರನ್ನ ನೋಡ್ತಾ, ಆದರೆ ಗೊತ್ತಾಗುತ್ತೆ ಅದು ಶ್ರೀರಾಮಚಂದ್ರ ಬಂದನಂತ. ಅವಾಗ ನಿಜ ರೂಪ ತಾಳಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿದಾಗ ಆತಗೆ ಸಿಕ್ಕಿದಂಥ ಆಭರಣಗಳನ್ನು ರಾಮಗೆ ತೋರಿಸ್ತಾರೆ. ಬಟ್ ರಾಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವಾಗ ಲಕ್ಷ್ಮಣ ಆ ಸೀತಾದೇವಿ ಕಾಲಂಗರು ನೋಡಿ ಅದನ್ನು ಕಂಡುಹಿಡಿತಾನೆ, ಇದು ಸೀತಾದೇವಿ ಅಂತ. ಅವಾಗ ಗೊತ್ತಾಗುತ್ತೆ. ಅವಾಗ ಇಲ್ಲಿ ಮತ್ತೆ ಫೈನಲಿ ಇಲ್ಲಿ ವಾಲಿ ಸುಗ್ರೀವ್ ಯುದ್ಧ ಆಗುತ್ತೆ. ಇಲ್ಲಿ ವಾಲಿನ ರಾಮ ಸಂಹಾರ ಮಾಡ್ತಾನೆ, ಮತ್ತು ಈ ಸುಗ್ರೀವನ್ನ ಈ ಕಿಷ್ಕಿಂಧಕ್ಕೆ ರಾಜನನ್ನಾಗಿ ಮಾಡ್ತಾನೆ. ಆಂಜನೇಯನ ಮಂತ್ರಿಯಾಗೇನು ಮಾಡ್ತಾರೆ. ಸೊ ಇದೆಲ್ಲರೂ ಸೇರಿ ಈ ರಾಮ ಲಕ್ಷ್ಮಣಕ್ಕೆ ಅವ್ರಿಗೆ ಜೊತೆಲ್ಲ ಸೇರಿಕೊಂಡು ಇಲ್ಲಿಂದ ರಾಮೇಶ್ವರದ ಶ್ರೀಲಂಕಾ, ಅಲ್ಲಿ ರಾಮ ಸೇತುವೆನ ಕಟ್ಟಿ ಮತ್ತು ಅಲ್ಲಿ ಶ್ರೀಲಂಕಾ ಹೋಗಿ ಮತ್ತೆ ಅಲ್ಲಿ ಶ್ರೀಲಂಕಾದ ಬೇರೆ ನಡೀತು. ಬಟ್ ಇಲ್ಲಿ ಕಿಷ್ಕಿಂಧದ ಏನು ನಡೀತು ಅಂತ ನಾನು ಉಲ್ಲೇಖ ಮಾಡ್ಬೋದು. ಇಡೀ ರಾಮಾಯಣನ ನಿಮಗೆ ಉಲ್ಲೇಖ ಮಾಡೋಕ್ಕಾಗಲ್ಲ. ಯಾಕಂದರೆ ರಾಮಾಯಣ ಕೇವಲ ರಾಮಾಯಣ ನಮ್ಮ ದೇಶ ಮಾತ್ರ ಅಲ್ಲ, ಹೊರದೇಶದಲ್ಲೂ ಕೂಡ ಆಗಿದೆ. ಇಡೀ ನೀವು ಕ್ಯಾನ್ ಗೋ ವೆರೆವರ್ ಏಷ್ಯನ್ ಕಂಟ್ರೀಸಲ್ಲಿ ಹೋದರೆ ರಾಮಾಯಣ ಬಗ್ಗೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಕಂಬೋಡಿಯಾ, ಬ್ಯಾಲಿ ಇಷ್ಟೆಲ್ಲ ರಾಮಾಯಣ ಬಗ್ಗೆ ಇದೆ. ಬಟ್ ಇಲ್ಲಿ ಕಿಷ್ಕಿಂಧ ಅದಿಲ್ಲಂದರೆ ಈ ರಾಮಾಯಣದಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಕಿಷ್ಕಿಂಧ ಕಾಂಡ. ಕಿಷ್ಕಿಂಧ ಚಾಪ್ಟರ್ ಬಂದಾಗ ಇಲ್ಲಿ ಈ ವಾನರ ಸೇನೆ ಇರುವಂಥ ಜಾಗ, ಕಿಷ್ಕಿಂಧ ನಗರ ಅಂತ ಕರೀತಾರೆ. ಇಲ್ಲೆಲ್ಲ ವಾನರ ಇರುವಂಥ ಜಾಗ. ಯಾಕಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ಮೈಥಾಲಜಿಕಲ್ ಅಂತಂದರೆ ಭಾಳ ಸುಮಾರು ವರ್ಷಗಳಿರೋಂಥ ರಾಮಾಯಣ ನಡೆದು ವರ್ಷ 600-7,000 ವರ್ಷದಿಂದ ರಾಮ ಇದ್ನು ಅಂತ ನಾವು ಹೇಳ್ತೀವಿ. ಬಟ್ ನಾವು ಗೈಡ್ ಆಗಿ ನಾವು ಅದನ್ನು ರಾಮಾಯಣ ಬಗ್ಗೆ ಇಲ್ಲಿ ಕಿಷ್ಕಿಂಧದ ಬಗ್ಗೆ ನಾವು ವ್ಯಕ್ತಪಡಿಸ್ಬೋದು ಅಷ್ಟೇ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಈಗ ಅಂಜನಾದ್ರಿ ಆಯಿತು, ಋಷಿಮುಖ ಆಯಿತು, ಆಮೇಲೆ ಇಲ್ಲಿ ಚಿಂತಾಮಣಿ ದೇವಸ್ಥಾನ ಇದೆ. ಚಿಂತಾಮಣಿ ನಮಗೆ ಆನೆಗುಂದಿ ದಕ್ಷಿಣಕ್ಕೆ ಚಿಂತಾಮಣಿ ಅಂತ ಮಠ ಅಂತ ಕರೀತಾರೆ, ಆಶ್ರಮ ಅಂತ ಕರೀತಾರೆ. ಅಲ್ಲಿ ದೇವಾಲಯಗಳು ಇದ್ದಾವೆ. ಸೊ ಅಲ್ಲಿ ಒಂದು ಬಂಡೆ ಮೇಲೆ ರಾಮಂದು ಪಾದ ಇದೆ. ಸೊ ಪಾದ ಅಂತಂದರೆ ಅಲ್ಲಿದು ಪಾದದ ಮುಂದೆ ಒಂದು ಬಾಣ ಮತ್ತು ಬಿಲ್ಲಿಂದು ಗುರುತಿದೆ. ಸೊ ಅಲ್ಲಿ ನಿಂತುಕೊಂಡು ಬಾಣ ಬಿಟ್ಟು ನದಿ ಹಚ್ಚಿ ವಾಲಿ ಸುಗ್ರೀವ ಯುದ್ಧ ಮಾಡೋ ಸಮಯದಲ್ಲಿ ವಾಲಿನ
ಬಾಣ ಬಿಟ್ಟು ವಾಲಿನ ಸಂಹಾರ ಮಾಡಿದೆ ಅಂತೇಳಿ ಇವತ್ತು ಕೂಡ ಪ್ರತೀತಿ ಇದೆ. ಇವತ್ತು ಕೂಡ ಸುಮಾರು ಉತ್ತರ ಭಾರತದವರೆಲ್ಲ ಈ ಕಿಷ್ಕಿಂಧೆಯನ್ನು ಎಲ್ಲ ನೋಡ್ತಾರೆ ಅವರು. ಆ ಒಂದು ನಂಬಿಕೆ, ಯಾಕಂದರೆ ಅದೆಲ್ಲ ಉತ್ತರ ಭಾರತದಲ್ಲ ರಾಮ ಜನ್ಮಭೂಮಿ ಅಂತಾರೆ, ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅದು ನಮ್ಮ ಕಿಷ್ಕಿಂಧೆಯಲ್ಲಿ ಹನುಮನ ಜನ್ಮ ಅಂತೇಳಿ ಭಾಳಷ್ಟು ಭಕ್ತಿಯಿಂದ ಅವರೆಲ್ಲ ಇದನ್ನೆಲ್ಲ ವಿಸಿಟ್ ಕೊಡ್ತಾರೆ. ಅಲ್ಲಿ ಹೋಗಿ ಎಲ್ಲಿ ರಾಮ ವಾಲಿನ ಸಂಹಾರ ಮಾಡಿದ್ದಾನೆ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಭಜನೆ ಮಾಡೋದು, ಅವರವರ ಭಕ್ತಿ ಅನುಸಾರವಾಗಿ ಅದನ್ನು ವೀಕ್ಷಣೆ ಮಾಡ್ತಾರೆ. ಇವತ್ತು ಕೂಡ ಅದು ನಂಬಿಕೆ ಇದೆ. ಇತ್ತೀಚೆಗೆ ಆರ್ಕೋ ಡಿಪಾರ್ಟ್ಮೆಂಟರು ಕೂಡ ಅಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ, ಪುರಾತನ ಇವರು ಅಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಕೆಲವೊಂದು ವಾಲಿ ಸತ್ತ ನಂತರ ಆತನ ಅಲ್ಲೇ ಸುಟ್ಟಿದ್ದಾರೆ, ಆ ಸುಟ್ಟಿದ ಬೂದಿ ಇವತ್ತು ಕೂಡ ಸಿಕ್ಕಿದೆ ಅಂತ ಹೇಳ್ತಾರೆ. ಒಂದು ಸೈಂಟಿಫಿಕ್ ರೀಸನ್, ಒಂದು ನಂಬಿಕೆ. ಇವತ್ತು ಕೂಡ ಅಲ್ಲಿ ಉಳಿಮೆ ಮಾಡೋರು ಕೂಡ ಅಲ್ಲಿ ಬೂದಿ ಸಿಗುತ್ತೆ. ಇಲ್ಲಿ ಜನ ಹೋಗಿ ಅಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಹತ್ತಿ ಉತ್ತರ ಬರ್ತಾರಲ್ಲ ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಣ್ಣಾದರೂ ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ವಾಲಿ, ಯಾಕಂದರೆ ವಾಲಿ ಹನುಮಂತನಕ್ಕಿಂತ ಶಕ್ತಿಶಾಲಿ. ಅವಾಗ ಯಾರೂ ಆತನ ಸಾಯಿಸೋಕ್ಕಾಗಲ್ಲ, ಎದುರು ಬಂದು ಸಾಯಿಸೋಕ್ಕಲ್ಲ. ಯಾಕಂದರೆ ಯಾರಾದರೂ ಬಂದರೆ ಅವ್ರ ಶಕ್ತಿನ ತಾನು ಪಡ್ಕೊಂಡ್ಬಿಡ್ತಾನೆ ಅಂತ ಒಂದು ಅದಕ್ಕೆ ರಾಮ ಗೊತ್ತಿರುತ್ತೆ. ಅದಕ್ಕೆ ರಾಮ ಒಂದು ಇದರಲ್ಲಿ ನಿಂತ್ಕೊಂಡು ಸಾಯ್ತಾನೆ. ಯಾಕೆ ಆತನ ಸಾಯಿಸಿದ? ಯಾಕಂದ್ರೆ ವಾಲಿ ಒಬ್ಬ ಶಕ್ತಿವಂತ ಮತ್ತು ಒಳ್ಳೆ ಇದು ಮನಸ್ಸು ಮಾಡಿದ್ರೆ ಒಂದು ಇದರಲ್ಲಿ ಒಂದು ಕೆಲವು ಸಮಯದಲ್ಲಿ ಸೀತನ ಆತ ವಾಪಸ್ ತರಬೋದಿತ್ತು. ಆದರೆ ಒಂದು ಅಧರ್ಮ ಸಾಯಬೇಕು, ಧರ್ಮ ಉಳಿಬೇಕು. ಯಾಕಂದರೆ ಆತ ಸುಗ್ರೀವನ ಹೆಂಡಿತನ ರೂಮೇನಕ್ಕೆ ಅಪಹರಣ ಮಾಡಿರ್ತಾನೆ. ಆ ಒಂದು ತಪ್ಪಿಗೋಸ್ಕರ ಆ ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ಅಲ್ಲಿ ವಾಲಿನ ಸಂಹಾರ ಮಾಡ್ತಾನೆ. ವೀಕ್ಷಕರ, ಇಷ್ಟೊತ್ತು ಕೇಳಿದ್ರಲ್ಲ, ನಾವಿರೋ ಸ್ಥಳನೇ ಆನೆಗುಂದಿ. ಆನೆಗುಂದಿಗೆ ಅದರದೇ ಆದಂಥ ಇತಿಹಾಸ ಇದೆ, ಪೌರಾಣಿಕ ಹಿನ್ನೆಲೆ ಇದೆ, ರಾಜಮನೆತನ ಇದೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಎಲ್ಲ ಯುಗಗಳು ಇಲ್ಲಿ ಬಂದು ಸೇರ್ತವೆ. ಇಂದಿನಿಂದ ಆನೆಗುಂದಿ ಇತಿಹಾಸ ಪ್ರಾರಂಭ ಆಗುತ್ತೆ. ನಮ್ಮ ಜೊತೆ ಇದ್ದಾರೆ ಕುಮಾರಸ್ವಾಮಿ. ಇವರ ಪರಿಚಯನೇ ಮಾಡ್ಕೊಂಡಿಲ್ಲ, ಆರಂಭದಲ್ಲೇ ಇತಿಹಾಸನ ಹೇಳೋಕ್ಕೆ ಆರಂಭ ಮಾಡಿದರು. ಹಾಗಾಗಿ ನಮ್ಮ ಹಿಸ್ಟ್ರಿ ಓರಿಯೆಂಟೆಡ್ ಚಾನೆಲ್ ಆಗಿರೋದ್ರಿಂದ ಇತಿಹಾಸ ಹೇಳಿ ನಮ್ಮ ವೀಕ್ಷಕರು ತಿಳ್ಕೊಳ್ಳಿ. ಅದಾದ ನಂತರ ಪರಿಚಯ ಮಾಡ್ಕೊಳ್ಳೋಣ. ಸರ್, ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್. ಹಂಪಿ ಸುತ್ತಮುತ್ತ ಆಗಿರ್ಬೋದು, ಆನೆಗುಂದಿ ಆಗಿರ್ಬೋದು, ಸಂಪೂರ್ಣ ಕೊಪ್ಪಳ ಜಿಲ್ಲೆಯ ಇತಿಹಾಸವನ್ನು ಇವರು ಹೇಳ್ತಾರೆ. ಇವರು ಟೂರಿಸ್ಟ್ ಗೈಡ್ ಕೂಡ ಹೌದು. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇಂದಿನಿಂದ ಕುಮಾರಸ್ವಾಮಿ ಅವ್ರ ಜೊತೆ ಆನೆಗುಂದಿ ಕಂಪ್ಲೀಟ್ ಸರಣಿ ಕಾರ್ಯಕ್ರಮ ಆರಂಭವಾಗುತ್ತೆ. ಬನ್ನಿ ಸ್ನೇಹಿತರೆ, ಇಲ್ಲಿಂದ ಇವ್ರು ಹೇಳಿದ್ರಲ್ಲ, ಆಯಾ ಪ್ಲೇಸಿಗೆ ಹೋಗಿ ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ವೆಲ್ಕಮ್ ಟು ಆನೆಗುಂದಿ ಹಿಸ್ಟ್ರಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿ ಗೈಡ್ಗಳ ಕೊರತೆ ಇರುತ್ತೆ. ಇಲ್ಲಿ ಹಾಗಲ್ಲ. ಆನೆಗುಂದಿಲಿ ಫೇಮಸ್ ಗೈಡು, ಅದ್ರ ಜೊತೆಗೆ ಹಂಪಿಲಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಚರಿತ್ರೆನ ಹೇಳೋದಕ್ಕೆ ಕುಮಾರಸ್ವಾಮಿ ಅವ್ರನ್ನ ನೀವು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೂಡ ಸ್ಕ್ರಾಲ್ ಆಗ್ತಾ ಇದೆ, ಡಿಸ್ಕ್ರಿಪ್ಷನ್ ಕೂಡ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಯಾರು ಈ ಭಾಗಕ್ಕೆ ಬರ್ತೀಯ, ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಸ್ಥಳಗಳಾಗಿರ್ಬೋದು, ವಿಜಯನಗರ, ಹಂಪಿ, ಅದ್ರ ಜೊತೆಗೆ ಆನೆಗುಂದಿ ಸ್ಥಳದ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ನಿಮಗೆ ಇತಿಹಾಸ ಬೇಕು ಅಂದರೆ ಕುಮಾರಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಬಂದಾಗಲೂ ಕೂಡ ಈ ಸ್ಥಳಗಳಿಗೆಲ್ಲ ಭೇಟಿ ನೀಡಿ ಖುದ್ದಾಗಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಇತಿಹಾಸವನ್ನು ಸಂಪೂರ್ಣವಾಗಿ ಹೇಳ್ತಾರೆ. ಇನ್ಯಾಕೆ ತಡ ಮಾಡೋದು, ಬನ್ನಿ ಹಾಗಾದ್ರೆ ಆನೆಗುಂದಿ ಇತಿಹಾಸನ ಆರಂಭಿಸೋಣ. ಬನ್ನಿ ಸರ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.